ಇನ್ನು ಏಪ್ರಿಲ್ 9ನೇ ತಾರೀಕು ಬಾಗಲಕೋಟೆ ಕ್ಷೇತ್ರದ ಬೈ ಎಲೆಕ್ಷನ್ ಕೂಡ ಇದೆ. ಈಗ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ವೀರಣ್ಣ ಚರಂತಿಮಠ ಅವರು. ಬಾಗಲಕೋಟೆಯ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಈಗ ಬಿಜೆಪಿಯಿಂದ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ವೀರಣ್ಣ ಚರಂತಿಮಠ. ಬಾಗಲಕೋಟೆಯ ಬಿಜೆಪಿಯ ಅಭ್ಯರ್ಥಿ ಚರಂತಿಮಠ ಅವರು ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ರು. ಪತ್ನಿ ರಾಜೇಶ್ವರಿ ಅವರ ಜೊತೆ ಹೋಗಿ ನಾಮಿನೇಷನ್ ಅನ್ನ ಸಲ್ಲಿಸಿದ್ದಾರೆ. ಬಾಗಲಕೋಟೆಯ ಎಸಿ ಕಚೇರಿಯಲ್ಲಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಅಂದ್ರೆ ಸಾಂಕೇತಿಕವಾಗಿ ನಾಮಪತ್ರವನ್ನ ಇವತ್ತು ಸಲ್ಲಿಸೋ ಕೆಲಸವನ್ನ ಚರಂತಿಮಠ ಮಾಡಿದ್ದಾರೆ. ಒಂದು ಕಡೆಯಲ್ಲಿ ಬಿಜೆಪಿಯ ಪರಾಜಿತ ಅಭ್ಯರ್ಥಿ, ಹಿಂದೆನೂ ಕೂಡ ಶಾಸಕರಾಗಿದ್ದಂಥವರು, ಕಳೆದ ಬಾರಿ ಕೆಲವು ಮತಗಳ ಅಂತರದಲ್ಲಿ ಸೋತಿದ್ರು. ಈಗ ಉಪಚುನಾವಣೆ ಆಗ್ತಿರೋ ಕಾರಣ ಮೇಟಿ ಅವರ ನಿಧನದಿಂದ ಹಾಗಾಗಿ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಗೊಂದಲದ ಗೂಡಾಗಿರುವಂಥದ್ದು ಯಾರಿಗೆ ಟಿಕೆಟ್ ಕೊಡಬೇಕು ಅಂತ. ಆದರೆ ಬಿಜೆಪಿಯಲ್ಲಿ ವೆರಿ ಕ್ಲಿಯರ್ ಇದೆ. ತಮ್ಮ ಎರಡೂ ಉಪಚುನಾವಣೆ ಆಗ್ತಿರುವಂಥ ಕ್ಷೇತ್ರಗಳಿಗೂ ಕೂಡ ತಮ್ಮ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದಾರೆ. ಅದರಂತೆ ಬಾಗಲಕೋಟೆಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವೀರಣ್ಣ ಚರಂತಿಮಠ ಒಂದು ಕಡೆ ಪರಾಜಿತ ಅಭ್ಯರ್ಥಿ, ಈಗ ಈ ಬಾರಿಯೂ ಕೂಡ ಅವರಿಗೆ ಮಣೆ ಹಾಕುವಂತ ಕೆಲಸ ಬಿಜೆಪಿ ಮಾಡಿದೆ. ಇವತ್ತವರು ಸಾಂಕೇತಿಕವಾಗಿ ತಮ್ಮ ಪತ್ನಿಯ ಜೊತೆ, ರಾಜೇಶ್ವರಿ ಅವರ ಜೊತೆ ಬಂದು ಎಸಿ ಕಚೇರಿಯಲ್ಲಿ, ದೃಶ್ಯದಲ್ಲಿ ನೋಡ್ತಾ ಇದ್ದೀವಲ್ಲ, ಬಾಗಲಕೋಟೆಯ ಎಸಿ ಕಚೇರಿಗೆ ಬಂದು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಸಾಂಕೇತಿಕವಾಗಿ ನಾಮಿನೇಷನ್ ಫೈಲ್ ಮಾಡುವಂತ ಕೆಲಸ ಮಾಡಿ ನಾವು ಗೆಲ್ತೀವಿ ಅನ್ನುವಂತ ವಿಶ್ವಾಸದಲ್ಲೇ ಬಾಗಲಕೋಟೆಯ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿದ್ದಾರೆ. ಇನ್ನು ರಾಜ್ಯದ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಬಿವೈ ವಿಜಯೇಂದ್ರ ಅವರು ಒಂದಿಷ್ಟು ಪ್ರತಿಕ್ರಿಯೆ ಕೊಡ್ತಾ ಹೋಗಿದ್ರು. ಇವತ್ತು ಏಪ್ರಿಲ್ 9ನೇ ತಾರೀಕಿನಂದು ರಾಜ್ಯದಲ್ಲಿ ಉಪಚುನಾವಣೆ ಇದೆ. ಒಂದು ಕಡೆ ದಾವಣಗೆರೆ, ಮತ್ತೊಂದು ಕಡೆಯಲ್ಲಿ ಈ ಬಾಗಲಕೋಟೆ. ಇದಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿನೇ ಗೆಲ್ಲುತ್ತೆ, ನಾವು ಗೆಲ್ತೀವಿ, ಜನ ವಿರೋಧಿ ಸರ್ಕಾರದ ವಿರುದ್ಧ ವೋಟಿಂಗ್ ಆಗುತ್ತೆ ಈ ಬಾರಿ, ಅಂದರೆ ಆಡಳಿತ ವಿರೋಧಿ ಅನ್ನೋದಾಗಿ ಎರಡೂ ಕ್ಷೇತ್ರದ ಮತದಾರರು ಸಿದ್ಧರಾಗಿದ್ದಾರೆ ಚುನಾವಣೆಗೆ. ಆಡಳಿತ ಪಕ್ಷದ ಆಂತರಿಕ ಕಚಾಟ ಕ್ಲೈಮ್ಯಾಕ್ಸ್ ಹಂತಕ್ಕಿನ್ನೂ ಬಂದಿಲ್ಲ. ಕಾಂಗ್ರೆಸ್ ಶಾಸಕರೇ ಬಹಿರಂಗವಾಗಿ ಮಾತನಾಡ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಂಥದ್ದೊಂದು ಪರಿಸ್ಥಿತಿ ಇದೆ. ವಿಧಾನಸೌಧದಲ್ಲಿ ಬಹಿರಂಗವಾಗಿ ಮಾತನಾಡ್ತಾರೆ. ಇದು ವಿಜಯೇಂದ್ರ ಅವರ ಮಾತು. ಬಿವೈ ವಿಜಯೇಂದ್ರ ಅವರು ಇವತ್ತು ರಾಜ್ಯದ ಈ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಕೊಡ್ತಾ ಹೋದಂಥ ಸಂದರ್ಭದಲ್ಲಿ ಮಾತನಾಡಿದ್ರು. ಅವರು ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ, ಅಂದರೆ ಬಿಜೆಪಿನೇ ಎರಡು ಕ್ಷೇತ್ರದಲ್ಲಿ ಗೆಲ್ಲುತ್ತೆ, ನಾವೇ ಗೆದ್ಕೊಂಡ್ಬರ್ತೀವಿ, ಅಂದರೆ ಈ ರಾಜ್ಯದಲ್ಲಿ ಜನವಿರೋಧಿ ಸರ್ಕಾರ ಇದೆ, ಅದರ ವಿರುದ್ಧವಾಗಿ ಈ ಬಾರಿ ವೋಟಿಂಗ್ ಆಗುತ್ತೆ, ಎರಡೂ ಕ್ಷೇತ್ರದ ಮತದಾರರು ರೆಡಿ ಇದ್ದಾರೆ, ಈ ಕಾಂಗ್ರೆಸ್ನಲ್ಲಿ ಕಚ್ಚಾಟಗಳಾಗ್ತಿದೆ, ಅವ್ರ ಶಾಸಕರೇ ವಿಧಾನಸೌಧ ಹಾದಿ ಬೀದಿಯಲ್ಲಿ ಮಾತನಾಡ್ತಾರೆ ಅಂತ ಇವು ಸ್ವಲ್ಪ ಗರಂ ಆಗಿನೇ ಕಾಂಗ್ರೆಸ್ಸನ್ನು ತೀವಿಯುವಂಥ ಕೆಲಸ, ಜೊತೆಲಿ ಬೈ ಎಲೆಕ್ಷನ್ ನಾವೇ ಗೆಲ್ತೀವಿ ಅಂತ ವಿಶ್ವಾಸವನ್ನು ಹೊರಗಾಕಿದ್ರು.